ವಿದ್ಯಾರ್ಥಿಗಳೇ, ಇವತ್ತು ನಾವು ಶಾಲಾ ಕಾಲೇಜುಗಳು ಬಂದಾಗಿರೋದ್ರಿಂದಾಗಿ ನಿಮಗೆಲ್ಲ ಗೊತ್ತಿದೆ ಕಾರಣ ಏನು ಅಂತ. ಅದಕ್ಕೆ ಕಾರಣ ಇವತ್ತು ಕೊರೋನಾ ವೈರಸ್ ಹಾವಳಿ. ಇದು ಇಡೀ ಜಗತ್ತನ್ನು ಇವತ್ತು ಒಂದು ರೀತಿ ತಲ್ಲಣಿಸುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಇಂತಹ ಒಂದು ಸಂದರ್ಭದಿಂದಾಗಿ ಇವತ್ತು ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ. ಹಾಗಾಗಿ ಇವತ್ತು ಆನ್ಲೈನ್ ಮುಖಾಂತರವಾಗಿ ವಿಶ್ವವಿದ್ಯಾಲಯಗಳ ಆದೇಶದಂತೆ ನಾವು ಪಾಠವನ್ನು ಕಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಹೀಗಾಗಿ ವಿದ್ಯಾರ್ಥಿಗಳೇ, ನನ್ನ ಹೆಸರು ನಿಮಗೆ ಗೊತ್ತಿದೆ, ಶಿವಪ್ರಕಾಶ್, ಇತಿಹಾಸ ಉಪನ್ಯಾಸಕ. ಇವತ್ತು ನಾವು BCom 2ನೇ ಸೆಮ್ನಲ್ಲಿ ಬರ್ತಕ್ಕಂತಹ ಓಪನ್ ಎಲೆಕ್ಟಿವ್ ಪೇಪರ್ ಕರ್ನಾಟಕದ ಚರಿತ್ರೆ ಅಥವಾ ಕರ್ನಾಟಕದ ಇತಿಹಾಸ, ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ಸುಮಾರು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ 4ನೇ ಅಧ್ಯಾಯವನ್ನು ನಾವು ಚರ್ಚೆ ಮಾಡಬೇಕಾಗಿತ್ತು. ಅದು ಆ ಅಧ್ಯಾಯದ ಹೆಸರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು. ವಿದ್ಯಾರ್ಥಿಗಳೇ, ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಯಾಕೆ ಕರ್ನಾಟಕದಲ್ಲಿ ಆರಂಭಗೊಂಡವು? ಇಂತಹ ಸುಧಾರಣಾ ಚಳುವಳಿಗಳು ಆರಂಭಗೊಳ್ತಕ್ಕಂತಹ ಸನ್ನಿವೇಶ ಕರ್ನಾಟಕದಲ್ಲಿ ಇತ್ತ? ಇವೆಲ್ಲವುಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 8ನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ 14ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ವೈಚಾರಿಕ ಕ್ರಾಂತಿ ನಿರ್ಮಾಣ ಆಗ್ತದೆ, ಅಂದರೆ ವೈಚಾರಿಕ ಕ್ರಾಂತಿ ಏರ್ಪಡ್ತದೆ. ಕಾರಣ ಏನು ಅಂತಂದ್ರೆ, ಅವತ್ತಿನ ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆ, ಕರ್ನಾಟಕದ ಧಾರ್ಮಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಅನೇಕ ಅಂಧ ಆಚರಣೆಗಳು ರೂಢಿಯಲ್ಲಿತ್ತು. ಇದೆಲ್ಲದರ ಜೊತೆಗೆ ಮೂಢನಂಬಿಕೆಗಳು, ಜಾತಿ ಪದ್ಧತಿ, ಇಂತಹ ಅನೇಕ ರೀತಿಯಾದ ಅನಿಷ್ಟ ಪದ್ಧತಿಗಳಿಂದಾಗಿ ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆ ಜೊತೆಗೆ ಧಾರ್ಮಿಕ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಇಂತಹ ಹದಗೆಟ್ಟ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಅವತ್ತು ಹುಟ್ಟಿದಂತಹ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣ, ಇಂತಹ ಮಹಾನ್ ಪುರುಷರುಗಳು ಈ ಭಾರತದ ಸಮಾಜದಲ್ಲಿ, ಈ ಭಾರತದ ಸಮಾಜ ಅಂದರೆ ಕರ್ನಾಟಕದ ಸಮಾಜದಲ್ಲಿ ಇರತಕ್ಕಂತಹ ಅನೇಕ ಅಂಧ ಮೂಢ ನಂಬಿಕೆಗಳನ್ನು ದೂರಪಡಿಸ್ಲಿಕ್ಕಾಗಿಯೇ ತಮ್ಮದೇ ಆಗಿರತಕ್ಕಂತಹ ಅನೇಕ ವಿಚಾರಗಳನ್ನು ಇವರು ಪ್ರಚುರಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಈ ಹುಟ್ಟಿರ್ತಕ್ಕಂತಹ ಬುದ್ಧಿಜೀವಿಗಳು ಅವತ್ತು ಕರ್ನಾಟಕದ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅಂಧ ಆಚರಣೆಗಳನ್ನು ತೊಳೆಯುವ ಕೆಲಸಕ್ಕೆ ಕೈ ಹಾಕ್ತಾರೆ. ಹೀಗಾಗಿ ಈ ಶಂಕರ, ರಾಮಾನುಜ, ಮಧ್ವ, ಈ 3 ಜನ, ಇವರ ಜೊತೆಗೆ ಬಸವಣ್ಣ, ಅಂದಿನ ಸಮಾಜದಲ್ಲಿರ್ತಕ್ಕಂತಹ ಜಾತಿ ಪದ್ಧತಿ, ಮೂಢನಂಬಿಕೆ, ಅಂಧ ಆಚರಣೆಗಳನ್ನು ಖಂಡಿಸಿ ಅವರು ಅವತ್ತು ಏನು ಮಾಡ್ತಾರೆ, ಏಕೀಶ್ವರ ತತ್ವವನ್ನು ಪ್ರಚಾರ ಮಾಡುವುದರ ಜೊತೆಗೆ ಶುದ್ಧೀಕರಣ ಚಳುವಳಿಯನ್ನು ಆರಂಭ ಮಾಡತಕ್ಕಂತಹ ಕೆಲಸ ಈ ಶರಣರುಗಳಿಂದ ಆಗ್ತದೆ. ಇಂತಹ ಮಹಾನ್ ಪುರುಷರು ಅವತ್ತು ಸಾಕಷ್ಟು ಸಮಾಜದ ಮೌಢ್ಯತೆಯನ್ನು ತೊರೆಯುವ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಇವರು ಜೀವನ ಹೇಗಿತ್ತು? ಇವರು ಬರೆದ ಪುಸ್ತಕಗಳು ಯಾವುವು? ಇವರು ನೀಡಿದಂತಹ ಬೋಧನೆಗಳೇನು? ಇವೆಲ್ಲದನ್ನ ಕುರಿತು ನಾವು ಚರ್ಚೆ ಮಾಡಬೇಕಾಗ್ತದೆ. ಹಾಗಾದರೆ ಮೊದಲನೇದಾಗಿ ಶಂಕರಾಚಾರ್ಯ ಅಥವಾ ಶಂಕರ ಅಂತ ನಾವು ಕರೀತೇವೆ. ಸಾಮಾನ್ಯವಾಗಿ ಇವರ ಕಾಲಮಾನ ಬಂದು ಕ್ರಿಸ್ತಶಕ 788ರಿಂದ ಕ್ರಿಸ್ತಶಕ 820 ತನಕ ಇವರು ಬದುಕಿರ್ತಾರೆ. ಹಾಗಾದರೆ ಇವರ ಬಾಲ್ಯ ಜೀವನ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋದೇ ಆದರೆ, ನೋಡಿ ವಿದ್ಯಾರ್ಥಿಗಳೇ,
ಶಂಕರಾಚಾರ್ಯ ಅಂದ ಕೂಡಲೇ ಅವರನ್ನ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರೀತಾರೆ ಶಂಕರಾಚಾರ್ಯರನ್ನು. ಇದು ನೆನ್ಪಿಟ್ಕೊಂಡಿರ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾದಾಗ ಶಂಕರಾಚಾರ್ಯರು ಅಂತ ಹೇಳಬೇಕಾಗ್ತದೆ. ಇಲ್ಲ ಅಂದ್ರೆ ಶಂಕರರು ಪ್ರಚುರಪಡಿಸಿದ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ. ಆವಾಗ ಅದ್ವೈತ ಸಿದ್ಧಾಂತ ಅಂತ ನಾವು ಹೇಳಬೇಕಾಗ್ತದೆ. ಹಾಗಾದ್ರೆ ಶಂಕರರು ಹುಟ್ಟಿದ್ದು ಕ್ರಿಸ್ತ ಶಕ 788ನೇ ಇಸ್ವಿನಲ್ಲಿ ಹುಡ್ತಾರೆ. ಇವರ ಸಾಮಾನ್ಯವಾಗಿ ಹುಟ್ಟಿದ ಸ್ಥಳ ಕೇರಳದ ಕಾಲಟಿ ಅಥವಾ ಕಾಲಡಿ ಅಂತ ಕರೀತಾರೆ. ಈ ಒಂದು ಊರಿನಲ್ಲಿ ಶಂಕರಾಚಾರ್ಯರು ಅವತ್ತು ಒಂದು ನಂಬೂದ್ರಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಯಾಕಂದ್ರೆ ಇವರು ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಿ. ಹಾಗಾಗಿ ಕ್ರಿಸ್ತಕ 788 ಕೇರಳದ ಕಾಲಡಿಯಲ್ಲಿ ಶಂಕರಾಚಾರ್ಯರು ಜನಿಸಿದರು. ಹಾಗಾದ್ರೆ ಇವರ ತಂದೆ ಯಾರು ಅಂತಂದ್ರೆ, ತಂದೆಯ ಹೆಸರು ಶಿವಗುರು, ತಾಯಿ ಆರ್ಯಾಂಬ. ಈ ಒಂದು ನಂಬೂದಿರಿ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಕ್ರಿಸ್ತಶಕ 788ರಲ್ಲಿ ಶಂಕರಾಚಾರ್ಯರು ಕೇರಳದ ಕಾಲಟಿಯಲ್ಲಿ ಹುಟ್ಟಿದರು. ಇವರು ನೋಡಿ, ಶಂಕರಾಚಾರ್ಯರು 5ನೇ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಸನ್ನಿವೇಶ ಅವರಿಗೆ ಬರ್ತದೆ. ತಂದೆಯನ್ನ ಕಳೆದುಕೊಂಡಿರ್ತಕ್ಕಂತಹ ಶಂಕರಾಚಾರ್ಯರು ಕೇವಲ 8ನೇ ವಯಸ್ಸಿನಲ್ಲಿಯೇ ವೇದ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡಿತಾರೆ. ಅಂದ್ರೆ ಶಂಕರಾಚಾರ್ಯರು ಬಾಲ್ಯದಲ್ಲಿಯೇ ಅಪಾರವಾಗಿರ್ತಕ್ಕಂತಹ ಬುದ್ಧಿಮತ್ತೆಯನ್ನ ಅಥವಾ ಬುದ್ಧಿಶಕ್ತಿಯನ್ನ ಹೊಂದಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಹಾಗಾದ್ರೆ ಈ ಶಂಕರಾಚಾರ್ಯರು ಆವತ್ತು ಸಾಕಷ್ಟು ಪ್ರಮಾಣದಲ್ಲಿ ಆಧ್ಯಾತ್ಮಿಕತೆಯ ಮನೋಭಾವನೆಯನ್ನು ರೂಢಿಸಿಕೊಳ್ತಾರೆ. ಇಷ್ಟೊಂದು ಆಧ್ಯಾತ್ಮಿಕತೆಯ ಚಿಂತನೆ ಶಂಕರಾಚಾರ್ಯರಲ್ಲಿ ಬರ್ತದೆ. ಹೀಗಾದಾಗ ಅವರು ಅನ್ಕೊಳ್ತಾರೆ, ಸಂಸಾರಿಯಾಗುವುದರ ಬದಲಾಗಿ ಸನ್ಯಾಸಿಯಾಗಬೇಕು ಅಂತಕ್ಕಂಥ ಹಂಬಲ ಶಂಕರಾಚಾರ್ಯರಿಗೆ ಇರ್ತದೆ. ಆದರೆ ತಾಯಿ ಆರ್ಯಾಂಬ ಕಷ್ಟಪಟ್ಟು ಮಗನನ್ನ ಸಾಕಿದ್ದಾರೆ. ಯಾಕಂದ್ರೆ ಕೇವಲ 5ನೇ ವಯಸ್ಸು ಶಂಕರಾಚಾರ್ಯರಿಗೆ ಇರಬೇಕಾದ್ರೆ ತಂದೆ ತೀರ್ಕೊಂಡಿದ್ದಾರೆ, ಶಿವಗುರು ತೀರ್ಕೊಂಡಿದ್ದಾರೆ. ಇಂತಹ ತೀರ್ಕೊಂಡಂತಹ ಸನ್ನಿವೇಶದಲ್ಲಿ ತನ್ನ ಮಗ ಇರುವ ಒಬ್ಬ ಮಗನನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ತಾಯಿ ಸಿದ್ಧಳಿರಲಿಲ್ಲ. ಯಾಕಂದ್ರೆ ತಂದೆ ತಾಯಿಗಳ ಅಪೇಕ್ಷೆ ಏನಿರ್ತದೆ ಅಂತಂದ್ರೆ ಬಹಳ ಮಟ್ಟಿಗೆ ತಂದೆ ತಾಯಿಗಳು ಅನ್ಕೊಳ್ತಾರೆ. ಏನ್ ಅನ್ಕೊಳ್ತಾರೆ ಅಂತಂದ್ರೆ ಅವರಿಗೆ ಒಂದು ಆಸೆ ಏನಪ್ಪಾ ಅಂತಂದ್ರೆ, ಇಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗಳ ಆಸೆ ಮಕ್ಕಳು ಸನ್ಯಾಸಿ ಆಗ್ಲಿಕ್ಕೆ ಒಪ್ಪೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೂಡ ಶಂಕರರ ತಾಯಿಗೆ ಮಗ ಸನ್ಯಾಸಿ ಆಗಲಿಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಆಕೆ ಹೇಳ್ತಾಳೆ, ಏನಾದರೂ ಮಾಡಿ ಮಗನಿಗೆ ಮದುವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಆದರೆ ತಾಯಿಯ ಯತ್ನ ವಿಫಲವಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಂತಕಥೆಯನ್ನು ಕೂಡ ಇತಿಹಾಸಕಾರರು ಕೆಲವೊಂದು ಪುಸ್ತಕಗಳಲ್ಲಿ ಅದನ್ನ ಹೇಳ್ತಾ ಹೋಗಿದ್ದಾರೆ. ಏನು ಆ ದಂತಕಥೆ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಸರಿ ಶಂಕರಾಚಾರ್ಯರು ನದಿಗೆ ಸ್ನಾನಕ್ಕೆ ಹೋಗಿದ್ರು. ಆ ನದಿಯಲ್ಲಿ ಸ್ನಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಂಕರರ ಕಾಲನ್ನ ಮೊಸಳೆ ಬಂದು ಕಚ್ಚಿತ್ತು ಅಂತಕ್ಕಂಥ ಮಾಹಿತಿ ಕೊಡ್ತಾರೆ. ಅವಾಗ ತಾಯಿಯಲ್ಲೇ ನದಿಯ ದಂಡೆಯ ಮೇಲೆ ಇರ್ತಾಳೆ. ಶಂಕರಾಚಾರ್ಯ ಹೇಳ್ತಾಳೆ, ಇಲ್ಲ, ಮೊಸಳೆಯಿಂದ ಬಿಡುಗಡೆ ಹೊಂದಿ ಮೇಲಕ್ಕೆ ಬರುವಂತೆ ಹೇಳ್ತಾಳೆ ತಾಯಿ. ಆದ್ರೆ ಅವನು ಹೇಳ್ತಾನೆ, ತಾಯಿಗೆ ಹೇಳ್ತಾನೆ ಶಂಕರಾಚಾರ್ಯ, ಏನಂತ ಹೇಳ್ತಾನೆ ಅಂದ್ರೆ, ಅಮ್ಮ, ನನ್ನನ್ನು ನೀನು ಸನ್ಯಾಸಿ ಆಗ್ಲಿಕ್ಕೆ ಬಿಟ್ರೆ ನಾನು ಈ ಮೊಸಳೆಯಿಂದ ಬಿಡುಗಡೆ ಹೊಂದಿ ಬರ್ತೇನೆ ಅಂತಕ್ಕಂಥ ಮಾತನ್ನ ಕೂಗಿ ಹೇಳ್ತಾಳೆ. ಆವಾಗ ತಾಯಿ ಮಗ ಜೀವಂತವಾಗಿದ್ದರೆ ಸಾಕು ಅಂತ ಹೇಳಿ ಒಪ್ಪಿಗೆಯನ್ನು ಕೊಡ್ತಾಳೆ. ಆವಾಗ ಮೊಸಳೆ ಕಾಲನ್ನು ಬಿಡ್ತು. ಶಂಕರರು ಮೇಲಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ಮನೆಯನ್ನ ಬಿಟ್ಟು ಅವರು ದೇಶದ ಉದ್ಧಾರಕ್ಕೆ, ಸಮಾಜದ ಉದ್ಧಾರಕ್ಕೆ, ಸಕಲ ಜನರ ಉದ್ಧಾರವನ್ನು ಮಾಡಲಿಕ್ಕೆ ಅವರ ಬಂದಂತಹ ಶಿವನ ಅವತಾರ ಅಂತಲೂ ಕೂಡ ಸಾಕಷ್ಟು ಜನ ಅದನ್ನ ತಿಳ್ಕೊಳ್ತಾರೆ. ಈ ರೀತಿಯಾಗಿ ತಾಯಿ ಕೂಡ ಅದೇ ರೀತಿ ಭಾವಿಸ್ತಾಳೆ, ನನ್ನ ಮಗ ಶಿವನ ಅವತಾರ ಅಂತೇಳಿ ಅಂದ್ಕೊಳ್ತಾಳೆ. ಯಾಕಂತಂದ್ರೆ ಅವತ್ತು ಆತನಿಗೆ ಸಾಕಷ್ಟು ಆಧ್ಯಾತ್ಮಿಕತೆಯ ಮನೋಭಾವನೆಗಳು ಆತನಿಗೆ ಬಾಲ್ಯದಲ್ಲಿಯೇ ರೂಢಿಸ್ಕೊಂಡ್ಬಿಟ್ಟಿರ್ತವೆ. ಕಾರಣ ಇಷ್ಟೇ,
ಅವತ್ತು ಅವರು ಅಧ್ಯಯನ ಮಾಡಿರ್ತಕ್ಕಂತಹ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇಂತಹ ಅನೇಕ ವಿಚಾರಗಳಲ್ಲಿ ಸಾಕಷ್ಟು ಪಾಂಡಿತ್ಯವನ್ನ ಅವರು ಪಡ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಜ್ಞಾನ ಸಂಪತ್ತು ಶಂಕರಾಚಾರ್ಯರಿಗೆ ಬಂದುಬಿಟ್ಟಿರ್ತದೆ. ಇದು ಅವರನ್ನ ಆಧ್ಯಾತ್ಮಿಕತೆಯ ಕಡೆಗೆ ಒಂದು ವಾಲುವಂತಹ ಸ್ಥಿತಿ ತಲುಪಿಸಿರ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹೀಗಾಗಿ ಶಂಕರರು ಮನೆಯನ್ನ ಬಿಡ್ತಾರೆ. ಮನೆಯನ್ನ ಬಿಟ್ಟು ಅವರು ಸಾಮಾನ್ಯವಾಗಿ ಸನ್ಯಾಸಿಗಳಾಗಿ ಮನೆಯನ್ನ ತೊರೆದು ಅವರಿಗೆ ಒಂದು ಆಸೆ ಇತ್ತು, ಏನಂದ್ರೆ ನನಗೊಬ್ಬ ಗುರು ಬೇಕು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಷ್ಟೇ ಬುದ್ಧಿವಂತನಾದರೂ ಕೂಡ, ಎಷ್ಟೇ ಜ್ಞಾನವನ್ನು ಸಂಪಾದಿಸಿದರೂ ಕೂಡ ಒಬ್ಬ ಗುರು ಒಬ್ಬ ವ್ಯಕ್ತಿಗೆ ಬೇಕೇ ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಸಾಕಷ್ಟು ವಿಚಾರಗಳಲ್ಲಿ, ಹರ ಮುನಿದರೆ ಗುರು ಕಾಯುವನು ಅಂತಕ್ಕಂಥ ಒಂದು ಮಾತನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಹೇಳ್ತಾರೆ. ಹಾಗಾಗಿ ಇವರಿಗೂ ಕೂಡ ಗುರುವಿನ ಅವಶ್ಯಕತೆ ಇತ್ತು. ಆ ಗುರುವನ್ನ ಹುಡುಕಿಕೊಂಡು ಅವರು ಸೀದಾ ನರ್ಮದಾ ನದಿಯ ತೀರಕ್ಕೆ ಬರ್ತಾರೆ. ಆ ನರ್ಮದಾ ನದಿಯ ತೀರಕ್ಕೆ ಬಂದಾಗ ಸಾಮಾನ್ಯವಾಗಿ ಅಲ್ಲಿ ಆ ಗೌಡಪಾದರ ಶಿಷ್ಯರಾಗಿ ಅವರು ಅಲ್ಲಿಗೆ ಹೋಗ್ತಾರೆ. ಅಂದ್ರೆ ಆ ಗೌಡಪಾದರ ಶಿಷ್ಯ ಗೋವಿಂದ ಭಗವತ್ಪಾದರು ಅಂತ ಹೇಳ್ತಾರೆ, ಅವರನ್ನ ಭೇಟಿ ಹಾಕ್ತಾರೆ. ಅಲ್ಲಿ ಅವರ ಹತ್ರ ಅವರು 3 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನವನ್ನು ಮಾಡಿ ಅವತ್ತು ಅವರು ಬ್ರಹ್ಮಸೂತ್ರಗಳ ಮೇಲೆ, ಉಪನಿಷತ್ತುಗಳ ಮೇಲೆ, ಭಗವದ್ಗೀತೆಗಳ ಮೇಲೆ ಸಾಕಷ್ಟು ಒಂದು ವ್ಯಾಖ್ಯಾನಗಳನ್ನ ಅಥವಾ ವಿಮರ್ಶಾತ್ಮಕ ಲೇಖನಗಳನ್ನು ಬರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೆಲ್ಲ ಆದಮೇಲೆ ಅವರು ಮತ್ತೆ ವಾರಣಾಸಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗೆ ವಾರಣಾಸಿಗೆ ಪ್ರಯಾಣವನ್ನು ಮಾಡಿದ ಮೇಲೆ ಅವತ್ತು ಸಾಮಾನ್ಯವಾಗಿ ಪ್ರಾಚೀನ ಭಾರತದ ಒಂದು ವಿದ್ಯಾಕೇಂದ್ರ ಅಂತ ಹೆಸರುವಾಸಿಯಾಗಿತ್ತು ವಾರಣಾಸಿ. ಅಲ್ಲಿ ಬಂದ ಮೇಲೆ ಅವತ್ತು ಶಂಕರರ ಒಂದು ವಿಚಾರಗಳನ್ನು ಕಂಡು ಅಲ್ಲಿರ್ತಕ್ಕಂಥವರು ಕೂಡ ಸಾಕಷ್ಟು ಜನ ವಾದ ವಿವಾದದಲ್ಲಿ ಇವರಿಂದ ಸೋತು ಹೋಗ್ತಾರೆ, ಪರಾಭವಗೊಳ್ತಾರೆ. ಹೀಗೆ ವಿದ್ವಾಂಸರು ಅವತ್ತು ಅವರನ್ನು ನೋಡಿ ಅವರಿಗೆ ಸರ್ವಜ್ಞ ಅಂತೇಳಿ ಬಿರುದನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಶಂಕರಾಚಾರ್ಯರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಅವರು ಪ್ರಯಾಣವನ್ನು ಬೆಳೆಸಿ ಈ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತಾರೆ. ಕೊನೆಗೆ ಅವರು ತಮ್ಮ ಒಂದು ಭಾರತ ದರ್ಶನ ಅಂತ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ ಶಂಕರಾಚಾರ್ಯರು. ಆ ಕಾರ್ಯಕ್ರಮವನ್ನು ಆರಂಭ ಮಾಡಿ ಶಂಕರಾಚಾರ್ಯರು ಹಿಮಾಲಯದಿಂದ ಹಿಡಿದು ರಾಮೇಶ್ವರದವರೆಗೆ, ಗುಜರಾತಿನಿಂದ ಹಿಡಿದು ಅಸ್ಸಾಂ ರಾಜ್ಯದವರೆಗೆ ಬರಿಗಾಲಿನಲ್ಲಿ ಸಂಚಾರವನ್ನು ಮಾಡ್ತಾರೆ ಶಂಕರಾಚಾರ್ಯರು. ಅಂದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಶಂಕರಾಚಾರ್ಯರಲ್ಲಿ ಎಂತಹ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಇತ್ತು, ಎಂತಹ ವಿಚಾರಗಳು ಅವರಲ್ಲಿದ್ದು ಅಂತಕ್ಕಂಥದ್ದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಹೀಗೆ ಶಂಕರಾಚಾರ್ಯರು ಭಾರತ ದರ್ಶನ ಅಂದ್ರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನ ಬದಲಿಸಬೇಕು. ಕರ್ನಾಟಕ ಅಂತಂದ್ರಲ್ಲ, ಇಡೀ ಭಾರತ ದೇಶದ ಬಗ್ಗೆ ಯೋಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಶಂಕರಾಚಾರ್ಯರು ಅವತ್ತು ಮಾಡ್ತಾರೆ. ಹೀಗಾಗಿ ಅವರು ಸಾಮಾನ್ಯವಾಗಿ ಆ ಯಾತ್ರೆಯ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಹೋಗ್ತಾರೆ, ನೇಪಾಳಕ್ಕೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ಬದರಿಗೆ ಹೋಗ್ತಾರೆ, ದ್ವಾರಕೆಗೆ ಹೋಗ್ತಾರೆ, ಪುರಿಗೆ ಹೋಗ್ತಾರೆ, ಶೃಂಗೇರಿಗೆ ಹೋಗ್ತಾರೆ, ಕಂಚಿಗೆ ಹೋಗ್ತಾರೆ. ಅಂದ್ರೆ ಇಂತಹ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ಸಂದರ್ಶನ ಮಾಡುವ ಕೆಲಸ ಶಂಕರಾಚಾರ್ಯನ ಆಗ್ತದೆ. ಈ ರೀತಿಯಾಗಿ ಈ ಕಾಶ್ಮೀರ, ನೇಪಾಳ, ಕಾಶಿ, ಬದರಿ, ಕೇದಾರ, ಪುರಿ, ಶೃಂಗೇರಿ, ಕಂಚಿ ಈ ಎಲ್ಲ ಒಂದು ಸ್ಥಳಗಳನ್ನು ಕೂಡ ಅವರು ಸಂಚಾರವನ್ನ ಮಾಡಿ ಅವತ್ತು ತಮ್ಮದೇ ಆಗಿರತಕ್ಕಂತಹ ಸಿದ್ಧಾಂತ, ನಾನು ಹೇಳಿದೆ ಸಾಮಾನ್ಯವಾಗಿ ಆರಂಭದಲ್ಲಿ ಅದನ್ನ ಅದ್ವೈತ ಸಿದ್ಧಾಂತ ಅಂತ ಕರೆದಿರುವಂತಕ್ಕಂಥದ್ದು, ಅಂತಹ ಒಂದು ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನ ಅಲ್ಲಿಂದ ಆರಂಭ ಮಾಡ್ತಾರೆ. ಆಗ ಸಾಮಾನ್ಯವಾಗಿ ಅಸ್ತಿತ್ವಕ್ಕಿರ್ತಕ್ಕಂತಹ ಜೈನ, ಬೌದ್ಧ, ಚಾರ್ವಕ, ಸಾಂಖ್ಯ ಮೊದಲಾದ ಪಂಥಗಳನ್ನು ಖಂಡಿಸ್ತಾರೆ ಶಂಕರಾಚಾರ್ಯರು. ಖಂಡಿಸಿ ಅವ್ರು ಹೇಳ್ತಾರೆ, ಜ್ಞಾನ ಮಾರ್ಗವೇ ಮೋಕ್ಷಕ್ಕೆ ಮಾರ್ಗ ಅಂತಕ್ಕಂಥ ಮಾತನ್ನ ಶಂಕರಾಚಾರ್ಯ ತಿಳಿಸ್ತಾರೆ. ಅಂದ್ರೆ ಜ್ಞಾನದ ಮುಖಾಂತರವಾಗಿ ನಾವು ಮೋಕ್ಷವನ್ನು ಪಡೆಯಬಹುದು ಅಂತಕ್ಕಂತಹದ್ದು ಇವರು ವಿಚಾರ ಆಗಿತ್ತು ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ ಅವತ್ತು. ಯಾಕಂದ್ರೆ ನಾನು ಹೇಳಿದೆ, ಅವತ್ತಿನ ಹಿಂದೂ ಸಮಾಜ ಬಹಳಷ್ಟು ಜಿಡ್ಡುಗಟ್ಟಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೂ ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಅನಿಷ್ಟ ಸಂಪ್ರದಾಯಗಳಿದ್ದು ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಹೀಗಾಗಿ ಅಂತಹ ಅನಿಷ್ಟ ಸಂಪ್ರದಾಯಗಳನ್ನ, ಮೂಢನಂಬಿಕೆಗಳನ್ನ ಅವರು ಬಲವಾಗಿ ಖಂಡನೆ ಮಾಡತಕ್ಕಂಥ ಕೆಲಸ ಶಂಕರಾಚಾರ್ಯರಿಂದ ಆಗ್ತದೆ. ಹೀಗೆ ಅವ್ರು ಹೇಳ್ತಾರೆ, ಸಾಮಾನ್ಯವಾಗಿ ಅವತ್ತು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ
ಎಂಬ 6 ದೇವತೆಗಳ ಸಾಮೂಹಿಕ ಮೂರ್ತಿ ಪೂಜೆಯನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ. ಇದರಿಂದ ಅವರನ್ನ ಷಣ್ಮಠ ಸ್ಥಾಪನಾಚಾರ್ಯ ಅಂತಲೂ ಕೂಡ ಶಂಕರಾಚಾರ್ಯರನ್ನ ಕರೀತಕ್ಕಂಥ ಕೆಲಸ ಆಗ್ತದೆ. ಹೀಗೆ ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಭಾರತದ ಮೂಲೆಗಳಲ್ಲಿ ವಿಶೇಷವಾಗಿ ಹೇಳ್ತಾರೆ, 4 ಮೂಲೆಗಳಲ್ಲಿ ಅದ್ವೈತ ಸಿದ್ಧಾಂತವನ್ನ ಅವರು ಅದ್ವೈತ ಸಿದ್ಧಾಂತ ಧರ್ಮದ ಪ್ರಚಾರಕ್ಕಾಗಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಹೀಗೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ 4 ಮಠಗಳು ಬಹಳಷ್ಟು ಸಂದರ್ಭಗಳಲ್ಲಿ ಕೇಳ್ತಾರೆ ಪರೀಕ್ಷೆಯಲ್ಲಿ, ಶಂಕರರು ಸ್ಥಾಪಿಸಿದ ಮಠಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಇಲ್ಲ, ಶಂಕರರು ಸ್ಥಾಪಿಸಿದ ಮಠಗಳು ಯಾವುವು, ಅವು ಎಲ್ಲಿದ್ದಾವೆ ಅಂತಕ್ಕಂಥ ಮಾಹಿತಿ ಕೂಡ ಕೇಳ್ತಾರೆ. ಹಾಗಾಗಿ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ನೋಡಿ, ಶಂಕರರು ಸ್ಥಾಪಿಸಿದ 4 ಮಠಗಳು ಅಂತಂದ್ರೆ, ಮೊದಲನೇದಾಗಿ ಅವರು ಒರಿಸ್ಸಾ ರಾಜ್ಯದಲ್ಲಿ ಪುರಿ ಎನ್ನುವ ಸ್ಥಳ, ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಆ ಒಂದು ಮಠವನ್ನ ಗೋವರ್ಧನ ಮಠ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಒರಿಸ್ಸಾ ರಾಜ್ಯದ ಪುರಿ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಮಠದ ಹೆಸರು ಅದು ಗೋವರ್ಧನ ಮಠ. ಇನ್ನೊಂದು ಮಠ ಅದು ಗುಜರಾತ್ ರಾಜ್ಯದ ದ್ವಾರಕೆಯಲ್ಲಿ ಸ್ಥಾಪನೆ ಆಗ್ತದೆ. ಎರಡನೇದು ಅದು ಕಾಳಿಕಾ ಮಠ ಅಂತ ಹೆಸರಾಗ್ತದೆ. ಈ ಕಾಳಿಕ